ಹಲೋ ಹಾಯ್ ಫ್ರೆಂಡ್ಸ್, ರೇಣುಕಾ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ನನ್ನ ರೆಸಿಪಿ ಮನೆಯಲ್ಲಿ ಚಪಾತಿ ಮಾಡಿರೋದು ಉಳಿದಿರೋದು ನಾನೊಂದು ತಗೊಂಡಿದ್ದೀನಿ. ಚಪಾತಿ ಉಳಿದ ಮೇಲೆ ತಿನ್ನೋಕ್ಕಾಗಲ್ಲ ಅಂದರೆ ಒಂದು ರೆಸಿಪಿ ಮಾಡ್ಕೊಳ್ಳಿ. ನಾನು ಯಾವ ಥರ ರೆಸಿಪಿ ಮಾಡ್ತಾಯಿದ್ದೀನಿ ನೋಡೋಣ ಬನ್ನಿ. ನಾನು ಚಪಾತಿನ ಈ ಥರ ಮಡಿಸ್ಕೊಂಡ್ಬಿಟ್ಟು ಈ ಥರ ಸುತ್ಕೊಳ್ಳಿ. ಈ ಥರ ಸುತ್ಕೊಂಡ್ಬಿಟ್ಟು ಸಣ್ಣದಾಗಿ ಹೆಚ್ಕೊಳ್ಳಿ. ಸಣ್ಣದಾಗಿ ಚಿಕ್ಕ ಸೈಜಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಈಗ ಇದನ್ನು ನೋಡಿ ಫ್ರೆಂಡ್ಸ್, ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇದಕ್ಕೆ ಒಂದೆರಡು ಮೊಟ್ಟೆ ಹಾಕ್ಕೊಳ್ಳೋಣ. 2 ಮೊಟ್ಟೆ ತೊಗೊಂಡಿದ್ದೀನಿ. ನಂತರ ಒಂದೆರಡು ಚಿಕ್ಕ ಸೈಜ್ ಈರುಳ್ಳಿ, ಒಂದು ಟೊಮೊಟೊ ತೊಗೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಮನೆಯಲ್ಲಿ ಚಪಾತಿ ಉಳಿದ್ರೆ ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಏನು ಊಟ ಇಲ್ಲ ಅಂದರೆ ಇದನ್ನು ಒಂದು ಟೈಮ್ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಕಲರ್ಫುಲ್ಲಾಗಿ ಬರುತ್ತೆ. ನಾನು ಯಾವ ಥರ ಮಾಡ್ತಿದ್ದೀನಿ, ಯಾವ ಥರ ಟೇಸ್ಟಾಗಿರುತ್ತೆ ಮಾಡಿ ತೋರಿಸ್ತೀನಿ. ಹೇಗೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಇವಾಗ ಸ್ಟವ್ ಹಚ್ಬಿಟ್ಟು ಬಾಂಡ್ಲಿನ ಇಟ್ಕೊಳ್ಳೋಣ. ಬಾಂಡ್ಲಿ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಕಾಳು, ನಂತರ ಸ್ವಲ್ಪ ಎಣ್ಣೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ನಂತರ ಈರುಳ್ಳಿ, ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಕಲರ್ ಬರೋ ಥರ ಫ್ರೈ ಮಾಡಿ. ನಂತರ ಒಂದು ಕಟ್ ಮಾಡಿರೋ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಮಧ್ಯಾಹ್ನ ಬ್ರೇಕ್ಫಾಸ್ಟಿಗೂ ಚೆನ್ನಾಗಿರುತ್ತೆ. ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ. ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ರುಚಿಗೆ ತಕ್ಕಷ್ಟು ಅಚ್ಕಾರದ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ನಂತರ ಸ್ವಲ್ಪ ಚಿಟಿಗೆಯಷ್ಟು ಅರಿಶಿಣ ಹಾಕ್ಕೊಳ್ಳಿ. ಇದನ್ನ ಇವಾಗ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಮೊಟ್ಟೆ ಹಾಕ್ಕೊಳ್ಳೋಣ.
ನಂತರ ಇದಕ್ಕೆ ಕಟ್ ಮಾಡಿರೋ ಚಪಾತಿ ಹಾಕ್ಕೊಳ್ಳೋಣ. ಚಪಾತಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಇದು ಮಿಕ್ಸ್ ಆಗಬೇಕು ಚೆನ್ನಾಗಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಚಪಾತಿಗೆ ಅಂಟೋ ಥರ. ಚಪಾತಿಗೆ ಅಂಟಿಲ್ಲ ಅಂದರೆ ಟೇಸ್ಟಿಯಾಗಿ ಬರಲ್ಲ. ಅದಕ್ಕೆ ಚಪಾತಿಗೆ ಅಂಟೋ ಥರ ಫ್ರೈ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್ ಯಾವ ಥರ ಬರ್ತಾಯಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಮನೇಲಿ ಒಂದು ಸರಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ತಿನ್ನಲಿಕ್ಕೆ ಮಾತ್ರ ಸೂಪರಾಗಿರುತ್ತೆ. ನೋಡಿ ಈ ಥರ ಬಂದಿದೆ ಫ್ರೈ. ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಉದುರಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಫ್ರೈ ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ಗರಿಗರಿಯಾಗಿ ಉಳಿದಿರೋ ಚಪಾತಿಗೆ ಮೊಟ್ಟೆ ತರಕಾರಿ ಹಾಕಿ ಮಾಡಿರೋ ಫ್ರೈ ರೆಡಿ ಆಗಿದೆ. ಇವಾಗ ಟೇಸ್ಟ್ ನೋಡೋಣ. ರೇಣುಕಾ ಅಡುಗೆ ಮನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ ಸ್ವಾಮಿ.